ಇನ್ನು ರಾಮಲಲ್ಲ ವಿಗ್ರಹದ ಎಕ್ಸ್ಕ್ಲೂಸಿವ್ ಫೋಟೋ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗಷ್ಟೇ ನರೇಂದ್ರ ಮೋದಿ ಅವರು ಬೋಯಿಂಗ್ ಕಂಪನಿಯಲ್ಲಿ ಒಂದು ಎಕ್ಸ್ಪ್ಯಾನ್ಷನ್ ಏನಾಗಿದೆ, ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಕ್ಯಾಂಪಸ್, ಬೃಹತ್ ಕ್ಯಾಂಪಸ್ನ ಉದ್ಘಾಟನೆ ಮಾಡಿ ಒಂದು ಸುಕನ್ಯಾ ಬೋಯಿಂಗ್ ಯೋಜನೆಗೂ ಕೂಡ ಚಾಲನೆ ಕೊಟ್ಟರು. ಇನ್ನು ರಾಮಲಲ್ಲ ವಿಗ್ರಹದ ಎಕ್ಸ್ಕ್ಲೂಸಿವ್ ಫೋಟೋ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗಾಗಲೇ ನಾವು ಫೋಟೋವನ್ನು ತೋರಿಸಿದ್ವಿ ನಿಮಗೆ. ಅಯೋಧ್ಯೆಯ ರಾಮಲಲ್ಲ ವಿಗ್ರಹದ ಪೂರ್ಣ ದರ್ಶನ ಈಗ ಆಗಿದೆ. TV9ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಇದು. ರಾಮ ಭಕ್ತರಲ್ಲಿ ಭಕ್ತಿ ಭಾವ ಮೂಡಿಸುವಂತಹ, ದೈವ ಕಳೆ ಇರುವಂತಹ ಒಂದು ತೇಜಸ್ಸು, ಆ ಮುಖಭಾವದಲ್ಲಿ ಆ ತೇಜಸ್ಸು ಬಾಲರಾಮನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅಯೋಧ್ಯೆಯಲ್ಲಿ ಮಂದಸ್ಮಿತನಾಗಿರುವಂತಹ ಬಾಲರಾಮನ ಒಂದು ವಿಗ್ರಹವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ ಈಗ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಆದಿಶಕ್ತಿ ದೇವಿ ಕೈಯಲ್ಲಿ ಬಾಣ, ಸ್ವಸ್ತಿಕ್ ಮುದ್ರೆ, ಹಾಗೆ ಜ್ಞಾನ ಮುದ್ರೆ ಮತ್ತು ಶೇಷನಾಗ, ಹನುಮ, ಶಂಖಚಕ್ರ ಇದೆಲ್ಲವನ್ನು ಕೂಡ ತನ್ನ ಪ್ರಭಾವಳಿಯಲ್ಲಿ ಒಳಗೊಂಡಿರುವಂತಹ ಶ್ರೀರಾಮನ ಮೂರ್ತಿ. ಕಮಲದ ಹೂವು, ಕೊರಳಿನಲ್ಲಿ ಆಭರಣವನ್ನು ಹೊಂದಿರುವಂತಹ ಒಂದು ಮೂರ್ತಿ ತಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಮ ಮಂದಿರ ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವಂತಹ ಬಾಲರಾಮನ ಮೂರ್ತಿ, ಮಂದಸ್ಮಿತವಾಗಿರುವಂತಹ ಈ ಬಾಲರಾಮನ ಮೂರ್ತಿಯ ಒಂದು ದರ್ಶನದ ಭಾಗ್ಯ ಈಗ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ. ನಾನು ಮಾತಾಡ್ತಾ ಇದ್ದೆ, ನಿನ್ನೆನೂ ಕೂಡ ಒಂದು ಮೂರ್ತಿಯನ್ನು ಗರ್ಭಗುಡಿಗೆ ಏನು ತರಲಾಯಿತು, ಶ್ರೀರಾಮ ಲಲ್ಲನ ಮೂರ್ತಿಯನ್ನು. ಸೊ ಆಗ ಬಟ್ಟೆಯಿಂದ ಅದನ್ನು ಕವರ್ ಮಾಡಲಾಗಿತ್ತು. ಬಟ್ ಇವತ್ತು ಬೆಳಿಗ್ಗೆ ಮತ್ತೊಂದು ಫೋಟೋ ರಿಲೀಸ್ ಆಯಿತು. ಅದರಲ್ಲಿ ಸಂಪೂರ್ಣವಾದಂಥ ಒಂದು ವಿಗ್ರಹದ ಚಿತ್ರ ಇತ್ತು, ಬಟ್ ಕಣ್ಣಿಗೆ ಮಾತ್ರ ಒಂದು ಬಟ್ಟೆಯನ್ನು, ಹಳದಿ ಬಟ್ಟೆಯನ್ನು ಹಾಕಲಾಗಿತ್ತು. ಈಗ ಅದನ್ನು ಕೂಡ ತೆಗೆದಿದ್ದಾರೆ. ಈಗ ಸಂಪೂರ್ಣವಾದಂಥ ಒಂದು ಚಿತ್ರಣ, ಮೂರ್ತಿಯ ಒಂದು ಚಿತ್ರವನ್ನು ನಾವೀಗ ನೋಡ್ಬೋದು. ಹಾಗೆ ಶ್ರೀರಾಮನ ಮೂರ್ತಿಯ ಸುತ್ತ ಇರುವಂತಹ ಪ್ರಭಾವಳಿ, ಒಂದು ಕಡೆ ಓಂ ಅನ್ನುವಂಥದ್ದನ್ನು ಬರೆದಿರುವಂಥದ್ದು, ಹಾಗೆ ಶಂಖದ ಒಂದು ಚಿತ್ರಣ, ಜೊತೆಗೆ ಮತ್ತೊಂದು ಕಡೆ ಸ್ವಸ್ತಿಕ್, ಇದೆಲ್ಲವನ್ನು ಕೂಡ ಒಳಗೊಂಡಿರುವಂತಹ, ಪ್ರಭಾವಳಿಯಲ್ಲಿ ಒಳಗೊಂಡಿರುವಂತಹ ಈ ಶ್ರೀರಾಮನ ಒಂದು ಮೂರ್ತಿ. ಇದನ್ನೇ ಮೈಸೂರಿನ ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂಥದ್ದು ಬಾಲರಾಮನ ವಿಗ್ರಹ. ಈ ಬಾಲರಾಮನ ವಿಗ್ರಹ ಈಗ 22ನೇ ತಾರೀಕು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೆರವೇರುತ್ತೆ. ಆದಿಶಕ್ತಿ ದೇವಿ ಕೈಯಲ್ಲಿ ಬಾಣ, ಹಾಗೆ ಸ್ವಸ್ತಿಕ್ ಮುದ್ರೆ ಇರುವಂತಹ ಒಂದು ಚಿತ್ರಣ. ಹಾಗೆ ಈ ಒಂದು ಮೂರ್ತಿ ಏನಿದೆ ಬಾಲರಾಮನ ಮೂರ್ತಿ, ಈಗ ಒಂದು ಕೈಯಲ್ಲಿ ಅದಕ್ಕೆ ಬಿಲ್ಲು ಮತ್ತು ಬಾಣವನ್ನು ಕೂಡ ನೀಡಲಾಗುತ್ತೆ. ಆಗ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸಂದರ್ಭದಲ್ಲಿ ಈಗ ನಾವು ನೋಡ್ತಾ ಇರುವಂಥದ್ದು ಇದು ಬಾಲರಾಮನ ಒಂದು ವಿಗ್ರಹ, ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವಂಥ ರಾಮಲಲ್ಲ ವಿಗ್ರಹದ ದೃಶ್ಯ. TV9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ. ಇದರಲ್ಲಿ ಅಯೋಧ್ಯೆಯ ಒಂದು ಗರ್ಭಗುಡಿಯಲ್ಲಿ ಈಗ ರಾಮಲಲ್ಲ ವಿರಾಜಮಾನವಾಗಿರುವಂಥದ್ದು. ರಾಮ ಭಕ್ತರಲ್ಲಿ ಭಕ್ತಿ ಭಾವವನ್ನು ಮೂಡಿಸುವಂತಹ ಒಂದು ಚಿತ್ರ ಇದು. ಜೊತೆಗೆ ಈ ರಾಮನ ಮೂರ್ತಿಯನ್ನು ನೋಡ್ತಾ ಇದ್ದರೆ ರಾಮನ ಮುಖದಲ್ಲಿ ಒಂದು ಮಂದಸ್ಮಿತವನ್ನು ಗಮನಿಸ್ಬೋದು. ದೈವಿ ಕಳೆ, ಆ ತೇಜಸ್ಸು ರಾಮನ ವಿಗ್ರಹದಲ್ಲಿ ಈಗ ಎದ್ದು ಕಾಣ್ತಾ ಇದೆ. ಹಾಗೆ ಸುತ್ತ ಇರುವಂತಹ ಒಂದು ಪ್ರಭಾವಳಿ ಏನಿದೆ ಅದರಲ್ಲಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳು, ದೇವಿ ಶಕ್ತಿ, ಆದಿಶಕ್ತಿ ದೇವಿ ಕೈಯಲ್ಲಿ ಬಾಣ, ಹಾಗೆ ಸ್ವಸ್ತಿಕ್ನ ಮುದ್ರೆ, ಜ್ಞಾನ ಮುದ್ರೆಯನ್ನು ಹೊಂದಿರುವಂಥ ಈ ಶ್ರೀರಾಮನ ರಾಮಲಲ್ಲನ ಮೂರ್ತಿ, ಶೇಷನಾಗ, ಹಾಗೆ ಹನುಮ ಮತ್ತು ಶಂಖಚಕ್ರ, ಜೊತೆಗೆ ಕಮಲದ ಹೂವು, ಕೊರಳಿನಲ್ಲಿ ಒಂದು ಆಭರಣದ ವಿಗ್ರಹ ಕೂಡ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕೊರಳಿನಲ್ಲಿ ಆಭರಣವನ್ನು ಧರಿಸಿರುವಂಥ ಶ್ರೀರಾಮನ ವಿಗ್ರಹ, ಕಮಲದ ಮೇಲೆ ನಿಂತಿರುವಂತಹ ಬಾಲರಾಮನ ವಿಗ್ರಹ ಇದು. ಈಗ ಅಯೋಧ್ಯೆಯ ರಾಮ ಮಂದಿರ ಭವ್ಯವಾಗಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲಿ ಈಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ 22ನೇ ತಾರೀಕು ನೆರವೇರುತ್ತೆ. ಇನ್ನೇನು ಒಂದು ದಿನ ಮಾತ್ರ ಬಾಕಿ. ನಾಳೆ ಒಂದು ದಿನ ಕಳೆದ್ರೆ 22ನೇ ತಾರೀಕು ಮಧ್ಯಾಹ್ನ ನೋಡಿ. ಈಗ ಅದರ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಶ್ರೀರಾಮನ ಒಂದು ಮೂರ್ತಿ ಇದು ಬೆಳಿಗ್ಗೆ ಲಭ್ಯವಾದಂಥ ಒಂದು ಮೂರ್ತಿಯ ಚಿತ್ರಣ. ಸೊ ಅಲ್ಲಿ ಕಣ್ಣಿಗೆ ಏನು ಹಳದಿ ವಸ್ತ್ರವನ್ನು ಹಾಕಲಾಗಿತ್ತು ಅದು ಮೊದಲಿಗೆ ಲಭ್ಯವಾದಂಥ. ಇದರಲ್ಲಿ ಡಿಸ್ಕ್ರಿಪ್ಷನ್ ನೀವು ಗಮನಿಸ್ಬೋದು. ಆದಿಶಕ್ತಿ ದೇವಿ ಇದ್ದಾರೆ. ಶ್ರೀರಾಮನ ಒಂದು ಎಕ್ಸಾಕ್ಟ್ ಮೇಲ್ಭಾಗದಲ್ಲಿ ಆ ಪ್ರಭಾವಳಿ ಏನಿದೆಯಲ್ಲ ಅದರ ಎಕ್ಸಾಕ್ಟ್ ಮೇಲ್ಭಾಗದಲ್ಲಿ ಆದಿಶಕ್ತಿ ದೇವಿ, ಹಾಗೆ ಶೇಷನಾಗ ಕೂಡ ಗಮನಿಸ್ಬೋದು. ಜೊತೆಗೆ ಒಂದು ಭಾಗದಲ್ಲಿ ಶಂಖ, ಮತ್ತೊಂದು ಭಾಗದಲ್ಲಿ ಓಂಕಾರ ಮತ್ತು ಇನ್ನೊಂದು ಭಾಗದಲ್ಲಿ ಸ್ವಸ್ತಿಕ್ ಮುದ್ರೆಯನ್ನು ಕೆತ್ತಲಾಗಿದೆ. ಇನ್ನೊಂದು ಕಡೆ ಜ್ಞಾನ ಮುದ್ರೆಯಲ್ಲಿ ನಿಂತಿರುವಂತಹ ಶ್ರೀರಾಮನ ಮೂರ್ತಿ ಇದು. ಕೊರಳಿನಲ್ಲಿ ಆಭರಣ ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಜೊತೆಗೆ ಅಂಗವಸ್ತ್ರವನ್ನು ಕೂಡ ಅಷ್ಟೇ ಚಾಕಚಕ್ಯತೆಯಿಂದ ಇಲ್ಲಿ ಕೆತ್ತಲಾಗಿದೆ. ಒಂದು ಭಾಗದಲ್ಲಿ ಹನುಮ ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಕಮಲದ ಹೂವಿನ ಮೇಲೆ ನಿಂತಿರುವಂತಹ ಶ್ರೀರಾಮಲಲ್ಲನ ಮೂರ್ತಿ ಇದಾಗಿದೆ. ಹಾಗೆ ವಿಷ್ಣುವಿನ ದಶಾವತಾರಗಳನ್ನು ಕೂಡ ಈ ಪ್ರಭಾವಳಿಯಲ್ಲಿ ಕೆತ್ತಲಾಗಿದೆ. ಮತ್ತೊಂದು ಭಾಗದಲ್ಲಿ ತಾವು ಸಂಪೂರ್ಣವಾದಂಥ ಒಂದು ಫೋಟೋವನ್ನು ನೋಡಬಹುದು. ಶ್ರೀರಾಮನ ಒಂದು ಮೂರ್ತಿ, ರಾಮಲಲ್ಲನ ವಿಗ್ರಹ, ಈಗ ಕಣ್ಣಿಗೆ ಕಟ್ಟಿದಂಥ ಪಟ್ಟಿಯನ್ನು ಕೂಡ ತೆಗೆದಿದ್ದಾರೆ. ಸೊ ಆ ಸಂಪೂರ್ಣ ಒಂದು ವಿಗ್ರಹವನ್ನು ನೋಡ್ತಾ ಇದ್ದರೆ ಶ್ರೀರಾಮ ಮಂದಸ್ಮಿತನಾಗಿ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇರುವಂಥದ್ದು. ಹಾಗೆ ಶ್ರೀರಾಮನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಲಭ್ಯವಾಗಿದೆ.
ಇನ್ನು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರುತ್ತೆ. ಈಗಾಗಲೇ ಅಯೋಧ್ಯೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ಕೂಡ ಈಗಾಗಲೇ ನೆರವೇರ್ತಾ ಇವೆ. ರಾಮಲಲ್ಲಾ ವಿಗ್ರಹದ ಒಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸಬಹುದು. ಈಗಾಗಲೇ 3-4 ದಿನಗಳಿಂದ ಪೂಜಾ ವಿಧಿವಿಧಾನಗಳು ಆರಂಭವಾಗಿವೆ. ಇವತ್ತು ಕೂಡ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳು ಈಗಾಗಲೇ ಅಲ್ಲಿ ನೆರವೇರ್ತಾ ಇವೆ. ನಾಳೆ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ನಂತರ 22ನೇ ತಾರೀಕು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಅದು ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದು 22ನೇ ತಾರೀಕು ನೆರವೇರುತ್ತೆ. ಸೊ ಈಗ ಲಭ್ಯವಾಗಿರುವಂಥ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂಥ ಈ ಒಂದು ಫೋಟೋವನ್ನು ಗಮನಿಸಬಹುದು. ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹದ ಪೂರ್ಣ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. TV9ಗೆ ಲಭ್ಯವಾಗಿರುವಂಥ ಈ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನಾವು ನೋಡ್ತಾ ಇದ್ದೀವಿ. ರಾಮಲಲ್ಲನ ಒಂದು ವಿಗ್ರಹದ ದೃಶ್ಯಗಳನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಅಯೋಧ್ಯೆಯಲ್ಲೇ ಇದ್ದಾರೆ. ಅಯೋಧ್ಯೆಯಿಂದ ನಮಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಮತ್ತು ಹರೀಶ್ ಅವರು ನೀಡ್ತಾ ಬರ್ತಾ ಇದ್ದಾರೆ. ಪ್ರಮೋದ್ ಅವರಿಂದ ಸಂಪರ್ಕಿಸೋಣ, ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು ಹೋಗೋಣ. ಪ್ರಮೋದ್, ಈಗ ಸಿಕ್ಕಿರುವಂಥ ಒಂದು ಫೋಟೋ ನೋಡ್ತಾ ಇದ್ದೀವಿ. ಸಂಪೂರ್ಣವಾದಂಥ ಶ್ರೀರಾಮ ವಿಗ್ರಹದ ಒಂದು ಚಿತ್ರಣ ನಮ್ಮ ಮುಂದೆ ಇದೆ. TV9ನಲ್ಲಿ ಲಭ್ಯವಾಗಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ, ಆ ಒಂದು ಮಂದಸ್ಮಿತ, ಆ ಭಕ್ತಿ ಭಾವ ಎಲ್ಲವೂ ಕೂಡ ಇದರಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಪ್ರಮೋದ್, ರೆಹಮಾನ್, ಅಯೋಧ್ಯೆಯ ರಾಮ ಹೇಗಿದ್ದಾನೆ ಅಂದರೆ ಪದ್ಮೋದ್ಭವ ಅಂದರೆ ಕಮಲದ ಮೇಲೆ ನಿಂತಿರುವಂಥನು, ಕೋದಂಡಪಾನಿ ಅಂದರೆ ಧನುಸ್ಸನ್ನು, ಕೋದಂಡ ಅನ್ನುವಂಥದ್ದು ಅವನ ಧನುಸ್ಸು, ಆ ಧನುಸ್ಸನ್ನು ಹಿಡಿದವನು. ಅದರ ಜೊತೆಗೆ ಹಸನ್ಮುಖಿ ಅಂದರೆ ಸದಾ ನಗ್ತಾ ಇರುವಂಥದ್ದು ಅಂಥ ಒಂದು ಮುಖಚರ್ಯ ಇರುವಂಥ ರಾಮನ ಮೂರ್ತಿ ಅಯೋಧ್ಯೆಯ ಶ್ರೀರಾಮನ ಮೂರ್ತಿ ಆಗಿದೆ. ಎಲ್ಲರಿಗೂ ಕೂಡ ಒಂದು ಕುತೂಹಲ ಇತ್ತು, ಹೇಗಿರ್ತಾನೆ ಶ್ರೀರಾಮಚಂದ್ರ ಅಂತ. ಈಗಾಗಲೇ ಯೋಗಿರಾಜ್ ಅವರು ಒಂದಿಷ್ಟು ಫೋಟೋಗಳನ್ನು ಹಾಕಿದ್ರು ಕೂಡ ಅದೇ ರಾಮನ ವಿಗ್ರಹನ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಮೊನ್ನೆ ನಮಗೆ ಲಭ್ಯವಾದಂಥ ಫೋಟೋಗಳಲ್ಲೂ ಕೂಡ ರಾಮನ ಮುಖಕ್ಕೆ ಪೀತಾಂಬರವನ್ನು ಅಂದರೆ ಹಳದಿ ಬಣ್ಣದ ವಸ್ತ್ರವನ್ನು ಕಟ್ಟಿ ಅದನ್ನು ಇನ್ನೂ ಹಾಗೆ ಮುಚ್ಚಿಡಲಾಗಿತ್ತು. ಈಗ ಲಭ್ಯವಾಗಿರುವಂಥ ಫೋಟೋಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ರಾಮನ ಮುಖಚರ್ಯ ಹೇಗಿದೆ ಅಂತ. ಬಾಲರಾಮನ ವಿಗ್ರಹ ಇದು, ಅಂದರೆ 5 ವರ್ಷದ ಬಾಲಕ ಹೇಗಿರ್ತಾನೋ ಅಂಥ ರಾಮನ ವಿಗ್ರಹವನ್ನು ನಾವೀಗ ನೋಡ್ತಾ ಇದ್ವಿ. 5 ವರ್ಷದ ಬಾಲಕ ರಾಮ ಕಮಲದ ಮೇಲೆ ನಿಂತು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಹಸನ್ಮುಖಿಯಾಗಿ ಅಂದರೆ ಮಗುವಿನಂಥ ಒಂದು ಆ ಒಂದು ನಗುವಿನ ಜೊತೆಗೆ ಆ ಮುಗ್ಧತೆ ಅಂತೆ ಅದನ್ನು ಕೂಡ ಶಿಲ್ಪಿಗೆ ಮೊದಲೇ ಸೂಚನೆ ನೀಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಯೋಧ್ಯೆಯ ರಾಮನ ಪರಿಕಲ್ಪನೆಯನ್ನು, ಅದು ಬಾಲರಾಮನ ಪರಿಕಲ್ಪನೆ ಅಯೋಧ್ಯೆಯ ಮಂದಿರ ಟ್ರಸ್ಟ್ನಿತ್ತು ಮೊದಲೇ ಇತ್ತು. ಇದೇ ರೀತಿಯಾದಂಥ ಬಾಲರಾಮ ನಮಗೆ ಬೇಕಿದೆ ಎನ್ನುವಂಥದ್ದು. ಹೀಗಾಗಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ಅವರ ಶಿಲ್ಪದಲ್ಲಿ ಮೂಡಿರುವಂಥ ಬಾಲರಾಮನ ವಿಗ್ರಹವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಹಸನ್ಮುಖಿಯಾದಂಥ ರಾಮ 5 ವರ್ಷದ ಬಾಲಕ ಕಮಲದ ಮೇಲೆ ನಿಂತು ನಕ್ಕದ್ರೆ ಹೇಗೆ ಕಾಣ್ತಾ ಇರ್ತಾನೆ, ಅಷ್ಟು ಅಂಥ ಒಂದು ಹಸನ್ಮುಖಿಯಾದಂಥ ಆ ಒಂದು ನಗುವಿನ ಜೊತೆಗೆ ಆ ಮುಗ್ಧತೆಯನ್ನು ಕೂಡ ನಾವು ಮುಖದಲ್ಲಿ ನೋಡ್ಬೋದಾಗುತ್ತೆ. ಅಂಥ ರಾಮನ ವಿಗ್ರಹ ನಮಗೆ ಈಗ ಈ ಫೋಟೋಗಳಲ್ಲಿ ಕಾಣಿಸಿಗ್ತಾ ಇದೆ. ಇದ್ರ ಜೊತೆಗೆ ಗಣೇಶ್ ಭಟ್ ಅವರು ಕೂಡ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಅವರ ವಿಗ್ರಹವೂ ಕೂಡ ಅಷ್ಟೇ ಸುಂದರವಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಗಣೇಶ್ ಭಟ್ ಅವರು ಕೆತ್ತಿರುವಂಥ ವಿಗ್ರಹದ ಬಗ್ಗೆ ನಾವು ಹೇಳೋದಾದರೆ ಅದರಲ್ಲಿ ಇದಕ್ಕಿಂತ ಹೆಚ್ಚಿನ ಇನ್ನಷ್ಟು ದಶಾವತಾರ ಸೇರಿದಿರುತ್ತೆ, ಸಾಕಷ್ಟು ಮೈನ್ಯೂಟ್ ಆದಂಥ ಕೆತ್ತನೆಗಳು ಕೂಡ ಇತ್ತು. ಆದರೆ ಅದು ಜನರಿಗೆ ಸ್ವೀಕಾರ ಮಾಡುವಂಥ ದೃಷ್ಟಿಯಲ್ಲಿ ಹೇಗಿರುತ್ತೋ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಹೀಗಾಗಿ ಈಗ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯನ್ನು ಕೂಡ, ಅವರ ಶಿಲ್ಪವನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಈ ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿ ಬಂದಿರುವಂಥ ಬಾಲರಾಮನ ಫೋಟೋ ಅಂತಿಮವಾದಂಥ ದರ್ಶನ ಈಗ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಬಾಲರಾಮ ಈಗ ಕಮಲದ ಮೇಲೆ ನಿಂತು ಹಸನ್ಮುಖಿಯಾಗಿ ನಾಡಿನ ಜನರಿಗೆ, ದೇಶದ ಜನರಿಗೆ ದರ್ಶನವನ್ನು ನೀಡೋದಕ್ಕೆ ಸಿದ್ಧನಾಗಿದ್ದ. ಇನ್ನು ಕೆಲವೇ ದಿನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ. ರೆಹಮಾನ್. ಎಸ್ ಪ್ರಮೋದ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ. ನಮ್ಮ ಜೊತೆಗೆ ಮೈಸೂರಿನಿಂದ ರಾಮ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ರಾಮ್, ಸಹಜವಾಗಿ ಕನ್ನಡಿಗರು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ ಈ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿರುವಂಥವ್ರು ನಮ್ಮ ಕನ್ನಡದವರು, ಅದರಲ್ಲೂ ಕೂಡ ಮೈಸೂರಿನವರು ಅನ್ನುವಂಥದ್ದು. ಸೊ ಇದುವರೆಗೂ ಒಂದು ಕುತೂಹಲ ಇತ್ತು ರಾಮ್, ಹೇಗಿರಬಹುದು ಈ ಒಂದು ಮೂರ್ತಿ, ಬಾಲರಾಮನ ಮೂರ್ತಿ. ಮಾತಾಡಿದ್ರು ಅರುಣ್ ಯೋಗಿರಾಜ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿ ಇದೆ ಮೂರ್ತಿ ಅಂತೇಳಿ. ಬಟ್ ಇವತ್ತು ನಾವು ರಿಯಲ್ ಆಗಿ ನೋಡ್ತಾ ಇದ್ದೀವಿ, ಆ ಫೋಟೋವನ್ನು ನೋಡ್ತಾ ಇದ್ದೀವಿ. ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಾಲರಾಮನ ಒಂದು ವಿಗ್ರಹ ಹೇಗಿದೆ, ಆ ಮಂದಸ್ಮಿತ, ಕೈಯಲ್ಲಿ ಧನುರ್ಧಾರಿಯಾಗಿ ನಿಂತಿರುವಂತಹ, ಕಮಲದ ಮೇಲೆ ನಿಂತಿರುವಂತಹ ಶ್ರೀರಾಮ. ರಾಮ್, ಹೇಗನ್ಸುತ್ತೆ ಈ ಒಂದು ವಿಗ್ರಹವನ್ನ ಈಗ ನೋಡ್ತಾ ಇದ್ರೆ? ಖಂಡಿತವಾಗಿ ರೆಹಮಾನ್, ಅರುಣ್ ಯೋಗಿರಾಜ್ ಅವರ ಪರಿಶ್ರಮ ಇಲ್ಲಿ ಎದ್ದು ಕಾಣ್ತದೆ. ಯಾಕಂದರೆ ಕೋಟ್ಯಾಂತರ ಮನಸ್ಸುಗಳು ಈ ರಾಮಲಲ್ಲಾ ವಿಗ್ರಹವನ್ನು ಕಣ್ತುಂಬಿಕೊಳ್ಬೇಕು ಅಂತ ಕಾದು ಕುಳಿತಿದ್ರು.
TV9 ಜೊತೆ ಏನು ಅರುಣ್ ಯೋಗಿರಾಜ್ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಸಹ ಇದರ ಮಾಹಿತಿಯನ್ನು ನೀಡಿದರು. ಅಂದರೆ ಎಷ್ಟು ಕಷ್ಟಪಟ್ಟು ಅವರು ಈ ವಿಗ್ರಹವನ್ನು ಕೆತ್ತನೆ ಮಾಡಿದರು ಅಂತೇಳಿ 6 ತಿಂಗಳ ಕಾಲ ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಲಿಕ್ಕೆ ಅವರು ತೆಗೆದುಕೊಂಡಿದ್ರು. ಮತ್ತು ಈ ರಾಮಲಲ್ಲ ವಿಗ್ರಹವನ್ನು ಕೆತ್ತನೆ ಮಾಡುವ ಮುನ್ನ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಲಾಗಿತ್ತು. ಆ ಕಂಕಣ ಧಾರಣೆಯನ್ನು ಮಾಡಿತ್ತು. ಇವತ್ತು ಸಹ ಆ ಕಂಕಣದ ಜೊತೆಗೆ ಅರುಣ್ ಯೋಗಿರಾಜ್ ಅವರು ಕಾಣಿಸ್ಕೊಳ್ತಾರೆ. ಮತ್ತು ಈ ಒಂದು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ರಾಮಸ್ತೋತ್ರವನ್ನು ಜಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ಈ ರಾಮಲಲ್ಲ ವಿಗ್ರಹವನ್ನು ಅವರು ಕೆತ್ತಿದ್ರು. ಮತ್ತೆ ಅವರು ಇದ್ರ ಬಗ್ಗೆ ಏನು TV9 ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಅಂದರೆ ರಾಮಲಲ್ಲ ವಿಗ್ರಹವನ್ನು ಮೂಡಿಸೋದು ಸಾಕಷ್ಟು ಒಂದು ರೀತಿಯಾದಂತಹ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಇದುವರೆಗೂ ನಾವು ಕೃಷ್ಣನ ಬಾಲಲೀಲೆಯನ್ನು ಕೇಳಿದ್ವು, ಆದರೆ ರಾಮನ ಬಾಲಲೀಲೆಯ ಯಾವುದೇ ರೀತಿಯಾದಂಥ ಚಿತ್ರಗಳು ಅವೈಲಬಲ್ ಇರಲಿಲ್ಲ. ಅಂದರೆ ಪೌರಾಣಿಕವಾಗಿ ಇರ್ಬೋದು ಅಥವಾ ಸಿನಿಮಾಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಚಿತ್ರಗಳಲ್ಲಿ ಪಟಗಳಲ್ಲಿ ನೋಡಿದಾಗ ಬಾಲರಾಮನದ್ದು ಸಾಕಷ್ಟು ಕಡಿಮೆ ಇತ್ತು. ಹೀಗಾಗಿ ಬಾಲರಾಮನನ್ನ ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ರು. ಅವರೇ ಹೇಳಿದಂತೆ ಈ ಬಾಲರಾಮನನ್ನ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು 5 ವರ್ಷದ ಬಾಲಕನ ಮೂರ್ತಿ ಅದಾಗಿತ್ತು. ಅಲ್ಲಿ ಬಾಲ್ಯದ ಒಂದು ಏನಿರುತ್ತೆ ಅದು ಎದ್ದು ಕಾಣಬೇಕು. ಇದರ ಜೊತೆಗೆ ರಾಮನ ಪ್ರೌಢಿಮೆ, ಗಾಂಭೀರ್ಯತೆ ಇವೆಲ್ಲವನ್ನು ಸಹ ಆ ಮುಗ್ಧ ಮುಖದಲ್ಲಿ ತೋರಿಸುವಂಥ ಕೆಲಸ ಮಾಡುವಂಥದ್ದು ನನಗೆ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ರು. ಈಗ ನಾವು ಆ ಒಂದು ರಾಮಲಲ್ಲನ ಫೋಟೋವನ್ನು ನೋಡಿದ್ರೆ ಖಂಡಿತವಾಗಿಯೂ ಮಂದ ವಿಸ್ಮಿತನಾಗಿ ರಾಮ ಸಾಕಷ್ಟು ಅಂದರೆ ಕಳೆಗಟ್ಟಿರುವಂಥದ್ದು ಮತ್ತು ಕಮಲದ ಮೇಲೆ ನಿಂತಿರುವಂಥ ಆ ರಾಮ ಜೊತೆಗೆ ಅವರು ಹೇಳಿದ್ರು, ಅಂದರೆ ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪಿಸ್ತೇವೆ. ಇಡೀ ಭಾರತ ದೇಶದ ಎಲ್ಲ ಒಂದು ಸಂಸ್ಕೃತಿ ಕಲೆ ಅಲ್ಲಿ ಅಡಕವಾಗಿರಬೇಕು, ಎಲ್ಲವನ್ನು ನಾನು ಸಮ್ಮಿಲನ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂತ ಹೇಳಿ. ಅಂದರೆ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ, ಪಶ್ಚಿಮ ಇವೆಲ್ಲದರ ಸಂಸ್ಕೃತಿಯನ್ನು ಆ ಒಂದು ರಾಮಲಲ್ಲ ವಿಗ್ರಹದಲ್ಲಿ ಅಳವಡಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ಮಾಡಿದ್ದೆ, ಅದನ್ನು ನಾನು ಮಾಡಿದ್ದೇನೆ ಅಂತ ಹೇಳಿದ್ರು. ಆ ವಿಗ್ರಹವನ್ನು ನಾವು ಸಂಪೂರ್ಣವಾಗಿ ನೋಡಿದ್ರೆ ಸಮಗ್ರ ಭಾರತದ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಆ ವಿಗ್ರಹ ಮಾಡ್ತದೆ. ಇದರ ಜೊತೆಗೆ ಪೌರಾಣಿಕವಾಗಿ ಏನೆಲ್ಲ ಅಂಶಗಳಿದ್ವು ಅವುಗಳನ್ನು ಸಹ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ರಾಮ ವಿಷ್ಣುವಿನ ರೂಪದಲ್ಲಿ ಇದ್ದ ಅನ್ನೋದನ್ನು ಬಿಂಬಿಸೋಕ್ಕೋಸ್ಕರ ಆ ದಶಾವತಾರವನ್ನು ಆ ಕೆತ್ತನೆಯ ಸುತ್ತ ಇರುವಂತಹ ಒಂದು ಪ್ರಭಾವಳಿಯಲ್ಲಿ ನಾವು ಕಾಣುವಂಥ ಕೆಲಸವಾಗ್ತದೆ. ಮತ್ತು ಕೆಳಗಡೆ ಪೀಠದಲ್ಲಿ ಅರುಣ್ ಯೋಗಿರಾಜ್ ಅವರೇ ಅದನ್ನು ವಿವರಿಸಿದಂತೆ ಅಲ್ಲಿ ನವಗ್ರಹಗಳನ್ನು ಕೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆ ರಾಮಲಲ್ಲನ ವಿಗ್ರಹವನ್ನು ನೋಡಲೇಬೇಕು, ಕಣ್ತುಂಬಿಕೊಳ್ಬೇಕು ಅಂತೇಳಿ ಕುತೂಹಲದಿಂದ ಇದ್ರು. TV9ನಲ್ಲಿ ಆ ಒಂದು ಚಿತ್ರ ಸಂಪೂರ್ಣವಾಗಿ ಲಭ್ಯವಾಗಿದೆ. ಸೊ ಆ ಒಂದು ಮಂದಹಾಸದಿಂದ ಇರುವಂತಹ ರಾಮಲಲ್ಲನ ವಿಗ್ರಹ ಈಗ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದೆ. ರೆಹಮಾನ್. ಎಸ್ ರಾಮ್ ಹಾಗೆ ಪ್ರಮೋದ್ ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿರಿ. ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ. ಈ ಹಿಂದೆ ಅರುಣ್ ಯೋಗಿರಾಜ್ ಅವರು ಕೂಡ ಮಾತನಾಡಿದ್ರು, ಅಂದರೆ ತಾನು ಈ ಒಂದು ವಿಗ್ರಹವನ್ನು ಹೇಗೆ ಕೆತ್ತನೆ ಮಾಡಿದ್ದೀನಿ, ಸೊ ಯಾವ ರೀತಿಯಾಗಿ ಪರಿಶ್ರಮ ಇತ್ತು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಯಾವ ರೀತಿಯಾಗಿ ಈ ವಿಗ್ರಹ ಮೂಡಿ ಬಂದಿದೆ, ಬಾಲರಾಮ ಅಂತ ಹೇಳಿದಾಗ ಇದರಲ್ಲಿ ಏನೆಲ್ಲ ಅಡಕವಾಗಿವೆ ಅನ್ನುವಂಥದ್ರ ಬಗ್ಗೆ ಅವರು ವಿಸ್ತೃತವಾಗಿ ಮಾತಾಡಿದ್ರು ನಮ್ಮ ಜೊತೆಗೆ. ಬನ್ನಿ ಅವ್ರು ಏನು ಹೇಳಿದ್ರು, ಏನು ಹಂಚ್ಕೊಂಡಿದ್ರು ತಮ್ಮ ಒಂದು ಅನಿಸಿಕೆಗಳನ್ನು ನೋಡೋಣ. ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯ ಅಂತ ಹೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ. ಅಲ್ಲಿ ಪ್ರಮುಖವಾಗಿ ಅಯೋಧ್ಯೆ ಅಂದರೆ ರಾಮಲಲ್ಲ, ಆ ರಾಮಲಲ್ಲನ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗೇ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು 500 ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್. ಈಗ ನಮಗೆ ಇನ್ನೇನು ಜನವರಿ 22ಕ್ಕೆ ಅದಕ್ಕೆ ತೆರೆ ಬೀಳಲಿದೆ. ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ, ಭಾಳಷ್ಟು ಘರ್ಷಣೆಗಳಾಗಿದೆ. ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ? ಸರ್, ಇದು ಒಂದು ಮೂಲ ಕಾರಣ, ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ, ಅದೊಂದು ಭಾಳ ಮುಖ್ಯವಾಗಿತ್ತು. ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು, ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ. ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ, ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗೋಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ. ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ, ಅದು ಬಾಲಕ ಆಗಿದ್ರೂ ಅದು ಬಾಲಕನಾಗಿ ಕಾಣಬಾರ್ದು, ರಾಮನಾಗೆ ಕಾಣಬೇಕು. ಸೊ ಈ ಒಂದು ಪ್ರಯತ್ನ ಮಾಡಿದ್ದೀನಿ. ಅವ್ರು ಮಾಡಿಸ್ಕೊಂಡಿದ್ದಾರೆ. ನಾನು ಮಾಡಿದ್ದೀನಿ ಅಂದರೆ ತಪ್ಪಾಗುತ್ತೆ. ಅವ್ರು ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಸೆಂಟಿಮೀಟರ್ ನಾವು ಕಲೆ ಮುಖಾಂತರ ಒಂದು ವಿಜುವಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ. ಎವ್ರಿ ಸೆಂಟಿಮೀಟರ್ ಅವ್ರು ಎಲ್ಲಿ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ, ಒಂದು ಶೈಲಿ ಕಾಣುತ್ತೆ. ರಾಮಲಲ್ಲ ವಿಗ್ರಹವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ವಿ. ಭಕ್ತಿ ಭಾವ ಮೂಡಿಸುವಂತಹ ಈ ಒಂದು ಮೂರ್ತಿ.